ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಕರ ರಾಶಿಯವರೇ, ಜೀವನದಲ್ಲಿ ಎಂದಾದರೂ ಕಷ್ಟಗಳು ಬಂದರೆ ದೂರಬೇಡಿ. ಏಕೆಂದರೆ ದೇವರು ಕಷ್ಟಗಳನ್ನು ಕೇವಲ ಕಷ್ಟಗಳಿಗೆ ಎಂದಿಗೂ ಸೋಲದವರಿಗಷ್ಟೇ ನೀಡುತ್ತಾನೆ ಮತ್ತು ಅವರು ದೇವರ ಅತ್ಯಂತ ಪ್ರೀತಿಯ ಮನುಷ್ಯರಾಗಿರುತ್ತಾರೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ. ಮಾತೆ ಭವಾನಿಗೆ ಜಯವಾಗಲಿ. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಮತ್ತೊಮ್ಮೆ ಒಂದು ಹೊಸ ಮತ್ತು ತಾಜಾ ವಿಡಿಯೋದೊಂದಿಗೆ ಬಂದಿದ್ದೇವೆ. ಮಕರ ರಾಶಿಯವರೇ, ನಾನು ನಿಮ್ಮಲ್ಲಿ ಎರಡು ಕೈಗಳನ್ನು ಮುಗಿದು ವಿನಂತಿಸಿಕೊಳ್ಳುವುದೇನೆಂದರೆ ಈ ಅವಕಾಶವನ್ನು ಕೈ ಬಿಡಬೇಡಿ. ಹೌದು, ಏಕೆಂದರೆ ಇಂಥ ಅವಕಾಶ ನಿಮಗೆ ಮುಂದೆ ಎಂದಿಗೂ ಸಿಗುವುದಿಲ್ಲ. ಮಾಹಿತಿಗಾಗಿ ನಿಮ್ಮೆಲ್ಲರಿಗೂ ತಿಳಿಸು ಬಯಸುವುದೇನೆಂದರೆ, ಕೆಡುಕು ನಿಮ್ಮ ಅದೃಷ್ಟದ ಬಾಗಿಲನ್ನು ಪದೇ ಪದೇ ತಟ್ಟುತ್ತದೆ, ಆದರೆ ಒಳ್ಳೆತನ ಕೇವಲ ಒಂದೇ ಬಾರಿ ತಟ್ಟುತ್ತದೆ. ಹೌದು ಗೆಳೆಯರೇ, ಈ ಸಮಯ ನಿಮ್ಮ ಅದೃಷ್ಟದಲ್ಲಿ ಭಾರೀ ಸಂಚಲನವನ್ನು ಉಂಟು ಮಾಡಲಿದೆ. ಒಟ್ಟಿಗೆ 5 ದೊಡ್ಡ ಶುಭ ಸೂಚನೆಗಳು ಮತ್ತು 4 ದೊಡ್ಡ ಸಿಹಿ ಸುದ್ದಿಗಳು ನಿಮ್ಮ ಮನೆಯ ಅಂಗಳಕ್ಕೆ ಬರಲಿವೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ನಾನು ನಿಮ್ಮೆಲ್ಲರಿಗೂ ತಿಳಿಸುವುದೇನೆಂದರೆ, ಸಿಹಿ ಸುದ್ದಿ ಯಾವುದೇ ಸಾಧಾರಣ ಸಿಹಿ ಸುದ್ದಿಯಲ್ಲ. ಇದು ಕೋಟ್ಯಾಂತರ ಆಸ್ತಿ ಪಾಸ್ತಿಗಳಿಗೆ ಸಂಬಂಧಿಸಿದ ಸಿಹಿ ಸುದ್ದಿಯಾಗಿದೆ. ಹೌದು ಸ್ನೇಹಿತರೆ, ಒಂದು ರೀತಿಯಲ್ಲಿ ನಾವು ಹೇಳಬಹುದು ಏನೆಂದರೆ ಈ ಸಮಯ ಲಕ್ಷಾಂತರ ಕೋಟಿಗಳಲ್ಲಿ ಆಟವಾಡುವ ಸಮಯವಾಗಿದೆ. ಹೌದು ಸ್ನೇಹಿತರೆ, ತಮಾಷೆ ಎಂದು ಭಾವಿಸುವ ಸಮಯವಲ್ಲ. ನಿಮ್ಮ ಮನೆಯ 2 ದೊಡ್ಡ ದೇವತೆಗಳ ಆಗಮನ ಈಗಾಗಲೇ ಆಗಿದೆ. ಈಗ ನೀವು ನಿಮ್ಮ ಜೀವನದಲ್ಲಿ ಹಗಲು ರಾತ್ರಿ 10ರಷ್ಟು ಪ್ರಗತಿ ಹೊಂದಲಿದ್ದೀರಿ ದೇವರ ಆಶೀರ್ವಾದದಿಂದ. ಆದರೆ ಈ ಅವಕಾಶ ನಿಮ್ಮ ಕೈಯಿಂದ ಜಾರಿ ಹೋಗಬಾರದು. ಒಂದು ವೇಳೆ ಇಂಥ ತಪ್ಪು ಮಾಡಿದರೆ ನೀವು ನಿಮ್ಮ ಜೀವನದಲ್ಲಿ ಎಂದಿಗೂ ಮುಂದೆ ಬರಲು ಸಾಧ್ಯವಾಗುವುದಿಲ್ಲ. ಹೌದು ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಅತ್ಯಂತ ವಿಶೇಷವಾದ ಮಾಹಿತಿಯನ್ನು ನೀಡುತ್ತಿದ್ದೇನೆ. ಇದು ಗ್ರಹಗಳ ಚಲನೆ ಹಾಗೂ ನಿಮ್ಮ ಚಂದ್ರ ರಾಶಿಯ ಆಧಾರದ ಮೇಲೆ ಸಿದ್ಧಪಡಿಸಲಾಗಿದೆ. ವಿಡಿಯೋದಲ್ಲಿ ನಾವು ಅತ್ಯಂತ ನಿಖರವಾದ ಭವಿಷ್ಯ ನುಡಿಯಲಿದ್ದೇವೆ. ನೀವು ಕೇವಲ ಸ್ವಲ್ಪ ಸಮಯ ನೀಡಿ ವಿಡಿಯೋವನ್ನು ಕೊನೆವರೆಗೂ ನೋಡಲೇಬೇಕು. ಆದರೆ ಅದಕ್ಕಿಂತ ಮುಂಚೆ ದುರ್ಗಾ ಮಾತೆಗೆ ನಿಜವಾದ ಭಕ್ತರೆಲ್ಲರೂ ಒಟ್ಟಾಗಿ ಸೇರಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಪ್ರೀತಿಯಿಂದ 3 ಬಾರಿ ದುರ್ಗಾ ಮಾತೆಗೆ ಜಯವಾಗಲಿ ಎಂದು ಬರೆಯಿರಿ. ಖಂಡಿತವಾಗಿಯೂ ಬರೆಯಿರಿ. ದುರ್ಗಾ ಮಾತೆಯ ನೇರ ಆಶೀರ್ವಾದ ನಿಮ್ಮೆಲ್ಲರಿಗೂ ಲಭಿಸಲಿದೆ. ಸ್ನೇಹಿತರೆ, ಇಂದು ಮಧ್ಯಾಹ್ನ 3:29 ನಂತರ ನಿಮ್ಮ ಜಾತಕದಲ್ಲಿ ಒಂದು ಹೊಸ ಅದ್ಭುತ ಆರಂಭವಾಗಲಿದೆ. ಹೌದು, ಮುಂಬರುವ ಮುಂದಿನ 24ರಿಂದ 36 ಗಂಟೆಗಳ ಒಳಗೆ ಒಂದು ದೊಡ್ಡ ಮಹಾ ಬದಲಾವಣೆಯಾಗಲಿದೆ. ಸಮಯ ಇರುವಾಗಲೇ ಎಚ್ಚರದಿಂದಿರಿ. ದೇವ ಮಹಾದೇವನಿಗೆ ಕೋಪ ಬಂದಿದೆ. ಈಗ ನಿಮಗೆ ಎಲ್ಲವೂ ಸಿಗಲಿದೆ. ಆದರೆ ಇದು ಹೇಗೆ ಸಿಗುತ್ತದೆ ಮತ್ತು ನೀವು ಇದನ್ನು ಹೇಗೆ ಪಡೆದುಕೊಳ್ಳಬೇಕು ಎಂಬುದನ್ನು ನಿಮಗೆ ತಿಳಿದಿರಲು ಸಾಧ್ಯವಿಲ್ಲ. ಆದರೆ ಚಿಂತಿಸಬೇಡಿ. ಇಂದು ಮಧ್ಯಾಹ್ನ 3:29 ನಂತರ ನಿಮ್ಮ ಜಾತಕದಲ್ಲಿ ಯಾವ ಮಹಾನ್ ಲೀಲೆಗಳು ಆರಂಭವಾಗಲಿದೆ ಮತ್ತು ಅದು ಹೇಗೆ ನಿಮಗೆ ಪ್ರಯೋಜನ ನೀಡಲಿದೆ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ದೇವ ಮಹಾದೇವನಿಗೆ ಕೋಪ ಬಂದಿದೆ. ಈಗ ನಿಮಗೆ ನಿಮ್ಮ ಜೀವನ ಅವಧಿಯಲ್ಲಿ ಎಲ್ಲ ವಸ್ತುಗಳು ಸುಖ ಸಿಗಲಿದೆ. ಉದಾಹರಣೆಗೆ ಕಾರು, ಬಂಗಲೆ, ಪ್ರೀತಿ, ಹಣ, ಗೌರವ, ಮರ್ಯಾದೆ, ಪ್ರತಿಷ್ಠೆ, ಹೀಗೆ ಎಲ್ಲವೂ ಸಿಗಲಿದೆ. ಕೇವಲ ನಿಮ್ಮನ್ನು ನೀವು ಸುರಕ್ಷಿತವಾಗಿರಿಸಿಕೊಳ್ಳಬೇಕು. ಈ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಹೌದು ಗೆಳೆಯರೇ, ನೀವು ನಿಮ್ಮ ಜೀವನದಲ್ಲಿ ನೋಡಿರಬಹುದು, ದೀಪವು ಮಾತನಾಡುವುದಿಲ್ಲ, ಬೆಳಕೆ ಅದರ ಪರಿಚಯವನ್ನು ನೀಡುತ್ತದೆ. ಅದೇ ರೀತಿ ನೀವು ನಿಮ್ಮ ಜೀವನದ ಬಗ್ಗೆ ಯಾರಿಗೂ ಏನನ್ನು ಹೇಳುವ ಅಗತ್ಯವಿಲ್ಲ. ಒಂದು ದಿನ ನಿಮ್ಮ ಸಾಧನೆ ಮತ್ತು ನಿಮ್ಮ ಯಶಸ್ಸು ಎಲ್ಲರಿಗೂ ಉತ್ತರಿಸುತ್ತದೆ. ಹೌದು, ನೀವು ಎಷ್ಟು ನಿಶ್ಶಬ್ದವಾಗಿ ಕಷ್ಟಪಡುತ್ತಿದ್ದೀರಿ ಎಂದರೆ ನಿಮ್ಮ ಯಶಸ್ಸು ಜಗತ್ತಿಗೆ ಕೇಳಿಸುವಂತೆ ಸದ್ದು ಮಾಡುತ್ತದೆ. ಅಂಥ ಜನರ ಜೊತೆ ಖಂಡಿತವಾಗಿಯೂ ಇರಿ. ಯಾರ ಆರೋಗ್ಯ ಕೆಟ್ಟಿದೆಯೋ ಆದರೆ ಕೈತಪ್ಪಿಯೂ ಅಂಥ ಜನರ ಜೊತೆ ಇರಬೇಡಿ. ಯಾರ ಬುದ್ಧಿ ಅಥವಾ ನಿಯತ್ತು ಕೆಟ್ಟಿದೆಯೋ, ಹೌದು ಗೆಳೆಯರೇ, ಏಕೆಂದರೆ ಅಂತಹ ಜನರು ಜೀವನದಲ್ಲಿ ಎಂದಿಗೂ ಸುಖ ಶಾಂತಿ ಬರುವುದಿಲ್ಲ ಮತ್ತು ಯಾರ ಜೊತೆ ಇರುವವರಿಗೂ ಅದು ಸಿಗುವುದಿಲ್ಲ. ಹೀಗಾಗಿ ನಾವು ನಿಮ್ಮೆಲ್ಲರಿಗೂ ತಿಳಿಸುವುದೇನೆಂದರೆ, ದೇವ ಮಹಾದೇವನಿಗೆ ಕೋಪ ಬಂದು ಮುಖ ಕೆಂಪಾಗಿದೆ. ಈಗ ನೀವು ಏನನ್ನು ಕೇಳುತ್ತೀರೋ ಅದೆಲ್ಲವೂ ಸಿಗಲಿದೆ. ನಿಮ್ಮ ಬಾಯಿಂದ ಹೊರಟ ಪ್ರತಿಯೊಂದು ಮಾತು ನಿಜವಾಗಲಿದೆ. ನಿಮ್ಮ ಬಾಯಿಂದ ಬಂದ ಪ್ರತಿಯೊಂದು ಆಶೆಗಳು ಈಡೇರಲಿವೆ. ಹೌದು ಸ್ನೇಹಿತರೆ, ನೀವು ಕೇಳುತ್ತಿರುವುದು ತೀರಾ ಸರಿಯಾಗಿದೆ. ನಿಮಗೆ ನಂಬಲು ಸಾಧ್ಯವಾಗುತ್ತಿಲ್ಲದಿರಬಹುದು, ಆದರೆ ಯಾವುದು ಸತ್ಯವೋ ಅದನ್ನೇ ನಾವು ನಿಮಗೆ ಹೇಳುತ್ತೇವೆ. ಮತ್ತು ನೀವು ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ನಿಮಗೆ 100% ನಂಬಿಕೆ ಬರುತ್ತದೆ. ಏಕೆಂದರೆ ನಿಮ್ಮ ಜಾತಕದಲ್ಲಿ ಒಂದು ಮಹತ್ತರ ಬದಲಾವಣೆ ಆರಂಭವಾಗಲಿದೆ. ಇಂದು ಮಧ್ಯಾಹ್ನ 3:59 ನಂತರ ನಿಮ್ಮ ಜಾತಕದಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಅದ್ಭುತವನ್ನು ಉಂಟು ಮಾಡಲಿದೆ. ಎಲ್ಲರೂ ನಿಮ್ಮೆಲ್ಲ ಕೆಲಸಗಳನ್ನು ಒಂದು ಕಡೆ ಬದಿಗಿಟ್ಟು ಎಲ್ಲಕ್ಕಿಂತ ಮೊದಲು ಈ ವಿಡಿಯೋವನ್ನು ನೋಡಿ ಮುಗಿಸಿ.
ಈ ವಿಡಿಯೋ ನೋಡಿದ ನಂತರ ನಿಮಗೆ ಬೇರೆ ಯಾವುದೇ ವಿಡಿಯೋ ನೋಡುವ ಅಗತ್ಯ ಬೀಳುವುದಿಲ್ಲ. ಹೌದು ಸ್ನೇಹಿತರೆ, ಮಾಹಿತಿಗಾಗಿ ನಾವು ನಿಮ್ಮೆಲ್ಲರಿಗೂ ತಿಳಿಸಬಯಸುತ್ತೇವೆ. ದೇವ ಮಹಾದೇವನಿಗೆ ಕೋಪ ಬಂದಾಗ ಅವರು ಸುಮ್ಮನೆ ಕೂರುವರಲ್ಲ. ಅವರು ಎಲ್ಲದರ ಬಗ್ಗೆ ಲೆಕ್ಕಾಚಾರ ಮಾಡುತ್ತಾರೆ. ಎಲ್ಲರ ಬಗ್ಗೆ ನಿಗಾ ಇಟ್ಟಿರುತ್ತಾರೆ. ಒಬ್ಬರನ್ನಾಗಿ ಎಲ್ಲರ ಲೆಕ್ಕ ಚುಕ್ತ ಮಾಡುತ್ತಾರೆ. ಆದ್ದರಿಂದ ಎಚ್ಚರದಿಂದಿರಿ ಮತ್ತು ಇಂದಿನ ಈ ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಭಗವಾನ್ ಮಹಾದೇವನಿಗೆ ಸಂಬಂಧಿಸಿದ ಒಂದು ಪರಿಹಾರವನ್ನು ತಿಳಿಯಿರಿ. ನಾವು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇವೆ. ಈ ಪರಿಹಾರವನ್ನು ಮಾಡುವುದರಿಂದ ನೀವು ಭಗವಾನ್ ಮಹಾದೇವನನ್ನು ಇನ್ನೂ ಹೆಚ್ಚು ಪ್ರಸನ್ನಗೊಳಿಸಬಹುದು ಮತ್ತು ನೀವು ಏನನ್ನು ಕೇಳಲು ಬಯಸುತ್ತೀರೋ ಆ ವಸ್ತು ಕೂಡ ನಿಮಗೆ ಸಿಗತೊಡಗುತ್ತದೆ. ಆದ್ದರಿಂದ ನೀವು ಇದನ್ನು ಖಂಡಿತವಾಗಿಯೂ ಮಾಡಿ. ಈ ವಿಡಿಯೋವನ್ನು ನೋಡುತ್ತಿರುವ ಎಲ್ಲ ನಿಜವಾದ ಭಕ್ತರು ಕೊನೆಯವರೆಗೂ ಖಂಡಿತವಾಗಿಯೂ ನೋಡಿ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ನಾವು ತಿಳಿಸುವುದೇನೆಂದರೆ, ಇಂದು ಮಧ್ಯಾಹ್ನ 3:29 ನಂತರ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಬರಲಿದೆ. ಸ್ನೇಹಿತರೆ, ಮಾಹಿತಿಗಾಗಿ ನಾವು ನಿಮ್ಮೆಲ್ಲರಿಗೂ ತಿಳಿಸುವುದೇನೆಂದರೆ, ನಿಮ್ಮ ಕೊಠಡಿ ಸಂಪೂರ್ಣವಾಗಿ ಖಾಲಿ ಇರಲಿ. ಅಕ್ಕಪಕ್ಕದಲ್ಲಿ ಯಾರೂ ಇರಬಾರದು. ಅತ್ಯಂತ ಶಾಂತವಾದ ಜಾಗದಲ್ಲಿ ಕುಳಿತು ಈ ವಿಡಿಯೋವನ್ನು ನೋಡಬೇಕು. ಏಕೆಂದರೆ ನಾನು ನಿಮ್ಮೆಲ್ಲರಿಗೂ ಒಂದು ರಹಸ್ಯಮಯವಾದ ಅತ್ಯಂತ ದೊಡ್ಡ ರಹಸ್ಯದ ವಿಷಯವನ್ನು ಹೇಳಲು ಹೊರಟಿದ್ದೇನೆ. ಅದು ಯಾವ ರಹಸ್ಯದ ವಿಷಯ ಎಂದರೆ ಅದನ್ನು ನಿಮಗೆ ಹೇಳಲಿದ್ದೇವೆ. ಒಂದು ವೇಳೆ ನಿಮಗೆ ತಿಳಿಯಬೇಕಾದರೆ ಇಷ್ಟು ಮಾತ್ರ ನೆನಪಿನಲ್ಲಿಡಿ. ಏನೆಂದರೆ, ಅಕ್ಕಪಕ್ಕದಲ್ಲಿ ಯಾರೂ ಇರಬಾರದು. ಸಂಪೂರ್ಣವಾಗಿ ಮುಚ್ಚಿದ ಕೋಣೆಯ ಶಾಂತ ಜಾಗದಲ್ಲಿ ಕುಳಿತು ವಿಡಿಯೋವನ್ನು ಆರಂಭ ಮಾಡಿ ಮತ್ತು ಮೊದಲಿನಿಂದ ಕೊನೆವರೆಗೂ ನೋಡಿ. ಏಕೆಂದರೆ ಒಂದೊಂದೇ ರಹಸ್ಯದ ಮುಸುಕು ಸರಿಯಲಿದೆ ಮತ್ತು ಸತ್ಯ ಎಲ್ಲರ ಮುಂದೆ ಬರಲಿದೆ. ಏಕೆಂದರೆ ಇಂದು ಹಾಲಿಗೆ ಹಾಲು ನೀರಿಗೆ ನೀರು ಆಗಲಿದೆ. ಏನೇ ಆದರೂ ಸರಿ, ಇಂದು ನಾವು ಸತ್ಯವನ್ನು ಹೇಳಿಯೇ ತೀರುತ್ತೇವೆ. ಕೊನೆಯವರೆಗೂ ಎಲ್ಲ ರಾಶಿಗಳನ್ನು ಬಿಟ್ಟು ಕೇವಲ ನಿಮ್ಮ ರಾಶಿಯವರಿಗೆ ಏಕೆ ಇಷ್ಟೊಂದು ತೊಂದರೆ, ಇಷ್ಟೊಂದು ದುಃಖ ಮತ್ತು ಇಷ್ಟೊಂದು ಕಷ್ಟ ನೋವುಗಳನ್ನು ಅನುಭವಿಸಬೇಕಾಗಿ ಬಂತು? ಇಷ್ಟೊಂದು ದುಃಖ ಮತ್ತು ನೋವನ್ನು ಏಕೆ ಎದುರಿಸಬೇಕಾಗುತ್ತಿದೆ? ಎಲ್ಲ ರೀತಿಯ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಇಂದಿನ ಈ ವಿಡಿಯೋದಲ್ಲಿ ಸಿಗಲಿದೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ನಾವು ತಿಳಿಸುವುದೇನೆಂದರೆ, ಇಂದಿನ ನಂತರ ನೀವು ನಿಮ್ಮ ಅದೃಷ್ಟವನ್ನು ನೆನೆದು ಕಣ್ಣೀರು ಹಾಕುವ ಅಗತ್ಯವಿರುವುದಿಲ್ಲ. ಏಕೆಂದರೆ ಇಂದು ನಾವು ಸಂಪೂರ್ಣ ಸತ್ಯವನ್ನು ಹೇಳುತ್ತೇವೆ. ಸಾಕು, ಇಷ್ಟು ದಿನ ನಡೆದಿದ್ದು ಸಾಕು. ಇನ್ನು ಮುಂದೆ ಇದು ನಡೆಯುವುದಿಲ್ಲ. ಜೀವನದಲ್ಲಿ ಏನಾಗುತ್ತದೆ ಎಂದು ಏಕೆ ಹೆದರಬೇಕು? ಪ್ರತಿ ಕ್ಷಣವೂ ಏಕೆ ದೊಡ್ಡದಾಗಿ ಯೋಚಿಸಬೇಕು? ಶ್ರೀರಾಮನು ಏನನ್ನು ಬರೆದಿಟ್ಟಿದ್ದಾನೋ ಅದೇ ನಡೆಯುತ್ತದೆ ಮತ್ತು ಇದು ಸಂಪೂರ್ಣ ಸತ್ಯ. ಏನೆಂದರೆ, ದೇವರು ನೇರವಾಗಿ ಅದೃಷ್ಟವನ್ನು ಬರೆಯುವುದಿಲ್ಲ. ಅದೃಷ್ಟವು ನಿಮ್ಮ ಕರ್ಮಗಳಿಂದ ನಿರ್ಧಾರವಾಗುತ್ತದೆ. ನೀವು ನಿಮ್ಮ ಜೀವನದಲ್ಲಿ ಎಂಥ ಕರ್ಮಗಳನ್ನು ಮಾಡುತ್ತೀರೋ ಅಂತಹದೇ ಅದೃಷ್ಟವನ್ನು ಬರೆಯಲಾಗುತ್ತದೆ. ಏಕೆಂದರೆ ದೇವರೇ ಸ್ವತಃ ಹೇಳುತ್ತಾರೆ, ಏನೆಂದರೆ, ನಾನು ಯಾರ ಅದೃಷ್ಟವನ್ನು ಬರೆಯುವುದಿಲ್ಲ. ಅದೃಷ್ಟವು ಕೇವಲ ನಿಮ್ಮ ಕೆಲಸ ಮತ್ತು ಕರ್ಮಗಳ ಮೇಲೆ ಆಧಾರಿತವಾಗಿರುತ್ತದೆ. ಯಾರು ಈಗ ಐಷಾರಾಮಿ ಜೀವನವನ್ನು ನಡೆಸುತ್ತಿದ್ದಾರೋ, ಯಾರು ಈಗ ಮೋಜು ಮಸ್ತಿ ಮಾಡುತ್ತಾ ತಮ್ಮ ಜೀವನವನ್ನು ಸಂತೋಷದಿಂದ ಕಳೆಯುತ್ತಿದ್ದಾರೋ ಅವರ ಪುಣ್ಯದ ಖಾತೆ ಚೆನ್ನಾಗಿದೆ. ಎಲ್ಲೋ ಒಂದು ಕಡೆ ಕಳೆದು ಹೋದ ಸಮಯದಲ್ಲಿ ಅವರು ತಮ್ಮ ಜೀವನದಲ್ಲಿ ಒಳ್ಳೆ ಕರ್ಮಗಳನ್ನು ಮಾಡಿರಬೇಕು. ಹೌದು, ಆದರೆ ಕೆಲವೊಮ್ಮೆ ಒಳ್ಳೆ ಕರ್ಮಗಳನ್ನು ಮಾಡಿದ ಹೊರತಾಗಿಯೂ ಒಳ್ಳೆಯ ಫಲಿತಾಂಶಗಳು ಸಿಗುವುದಿಲ್ಲ. ಅಂತಹ ಜನರಿಗೆ ನಾವು ಒಂದೇ ಮಾತನ್ನು ಹೇಳಬಯಸುತ್ತೇವೆ. ಏನೆಂದರೆ, ಒಳ್ಳೆಯ ಕರ್ಮಗಳನ್ನು ಮಾಡುವವರು ದೇವರು ತುಂಬ ಪರೀಕ್ಷಿಸುತ್ತಾನೆ. ಏಕೆಂದರೆ ಅಂತಹ ಜನರು ಯಾವಾಗಲೂ ದೇವರ ಕಣ್ಣಿನಲ್ಲಿ ಇರುತ್ತಾರೆ ಮತ್ತು ದೇವರು ನಿಮ್ಮನ್ನು ಪರೀಕ್ಷಿಸುವಾಗ ಆ ಸಮಯದಲ್ಲಿ ಕಠಿಣವಾದ ಹಾದಿಯಲ್ಲಿ ಸಾಗಬೇಕಾಗುತ್ತದೆ ಮತ್ತು ಆ ಸಮಯ ನಿಮ್ಮ ಜೀವನದಲ್ಲೂ ಬಂದೇ ಇರುತ್ತದೆ. ಆದರೆ ನೀವು ಆ ಸಮಯದಲ್ಲಿ ನಿಮ್ಮ ಹಣೆಬರಹವನ್ನು ದೂಷಿಸುತ್ತಾ ತಲೆ ಬಡಿದುಕೊಳ್ಳುತ್ತಾ ಅಳಲು ತೊಡಗುತ್ತೀರಿ. ಆದರೆ ವಾಸ್ತವದಲ್ಲಿ ಹಾಗಲ್ಲ. ನಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳ ನಂತರ ಕೆಟ್ಟ ದಿನಗಳು ಮತ್ತು ದುರಾದೃಷ್ಟದ ನಂತರ ಅದೃಷ್ಟ, ಅಂದರೆ ಒಂದರ ನಂತರ ಮತ್ತೊಂದು ನಡೆಯುತ್ತಲೇ ಇರುತ್ತದೆ. ಆದ್ದರಿಂದ ಇಂಥ ಸಮಯದಲ್ಲಿ ನಾವು ಆತಂಕ ಪಡಬಾರದು. ನೀವು ನಿಮ್ಮ ಎಲ್ಲವನ್ನು ದೇವರ ಮೇಲೆ ಬಿಟ್ಟು ಬಿಡಿ. ದೇವರೇ ನಿಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತಾರೆ. ಏಕೆಂದರೆ ಎಲ್ಲರ ಒಡೆಯ ಅವನೇ ಆಗಿದ್ದಾನೆ. ಒಂದು ವೇಳೆ ಈ ಮಾತು ಅರ್ಥವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ರಾಧೆ ರಾಧೆ ಜೈ ಶ್ರೀಕೃಷ್ಣ ಎಂದು ತಿಳಿಸಿ. ಸ್ನೇಹಿತರೆ, ಹೇಳಲಾಗುತ್ತದೆ ಏನೆಂದರೆ, ಕೆಡುಕು ಪದೇ ಪದೇ ನಿಮ್ಮ ಬಾಗಿಲನ್ನು ತಟ್ಟುತ್ತದೆ, ಆದರೆ ಒಳ್ಳೆತನ ಒಮ್ಮೆ ಮಾತ್ರ ಬರುತ್ತದೆ. ಅದು ತನ್ನೊಂದಿಗೆ ಒಂದು ಹೊಸ ಅವಕಾಶವನ್ನು ತರುತ್ತದೆ. ಆದ್ದರಿಂದ ಜೀವನದಲ್ಲಿ ಯಾವಾಗಲಾದರೂ ಯಾವುದೇ ಒಳ್ಳೆಯ ಸಂಕೇತ ಸಿಕ್ಕರೆ, ಯಾವುದೇ ಹೊಸ ಅವಕಾಶ ಸಿಕ್ಕರೆ ಅಥವಾ ಯಾವುದೇ ಶುಭ ಬದಲಾವಣೆ ಕಂಡುಬಂದರೆ ಅದನ್ನು ಗುರುತಿಸುವುದು ತುಂಬ ಅಗತ್ಯವಾಗಿರುತ್ತದೆ. ಹೌದು ಸ್ನೇಹಿತರೆ, ಗ್ರಹಗಳ ಪ್ರಸ್ತುತ ಸ್ಥಿತಿ, ಸಮಯದ ಬದಲಾಗುತ್ತಿರುವ ಸಂಕೇತಗಳು ಮತ್ತು ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಅನುಭವಗಳು ಮುಂಬರುವ ದಿನಗಳಲ್ಲಿ ಹಲವು ಜನರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣಬಹುದು ಎಂಬುದರ ಕಡೆಗೆ ಸಂಕೇತ ಮಾಡುತ್ತಿವೆ.
ದೀರ್ಘಕಾಲದಿಂದ ಸ್ಥಗಿತಗೊಂಡಿದ್ದ ಕೆಲಸಗಳಲ್ಲಿ ವೇಗ ಬರಲಿದೆ ಮತ್ತು ಯಾವ ಜನರಿಗೆ ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಸರಿಯಾದ ಫಲಿತಾಂಶ ಸಿಗುತ್ತಿರಲಿಲ್ಲವೋ ಅವರಿಗೂ ಈಗ ನಿಧಾನವಾಗಿ ಯಶಸ್ಸಿನ ಕಿರಣಗಳು ಕಾಣಿಸುತ್ತವೆ. ಸ್ನೇಹಿತರೆ, ಮೊದಲನೆಯ ಶುಭ ಸಂಕೇತವೇನೆಂದರೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ಹೆಚ್ಚಳವಾಗಲಿದೆ. ಕಳೆದ ಕೆಲವು ಸಮಯದಿಂದ ಯಾವ ಜನರು ಮಾನಸಿಕ ಒತ್ತಡ, ಚಿಂತೆ ಮತ್ತು ಗೊಂದಲಗಳನ್ನು ಎದುರಿಸುತ್ತಿದ್ದರೋ ಅವರಿಗೆ ಈಗ ನೆಮ್ಮದಿಯ ಅನುಭವ ಆಗಲಿದೆ. ನಿಮ್ಮ ಮನಸ್ಸಿನಲ್ಲಿ ಹೊಸ ಯೋಜನೆಗಳು ಹುಟ್ಟಿಕೊಳ್ಳಲಿವೆ ಮತ್ತು ನೀವು ನಿಮ್ಮ ಗುರಿಗಳ ಕಡೆ ಮೊದಲಿಗಿಂತಲೂ ಹೆಚ್ಚು ದೃಢತೆಯಿಂದ ಮುನ್ನಡೆಯುತ್ತೀರಿ. ಎರಡನೇ ಶುಭ ಸಂಕೇತವೇನೆಂದರೆ ಕುಟುಂಬದ ವಾತಾವರಣದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಾಣಿಸಲಿವೆ. ಮನೆಯಲ್ಲಿ ನಡೆಯುತ್ತಿದ್ದ ಉದ್ವೇಗ, ಭಿನ್ನಾಭಿಪ್ರಾಯ ಅಥವಾ ಮುನಿಸುಗಳಲ್ಲಿ ಸುಧಾರಣೆ ಕಾಣಿಸಬಹುದು. ಕುಟುಂಬದ ಸದಸ್ಯರು ಒಬ್ಬರಿಗೊಬ್ಬರು ಸಹಕಾರ ಮತ್ತು ಪ್ರೀತಿಯ ಭಾವನೆಯನ್ನು ಹೊಂದಲಿದ್ದಾರೆ. ಮನೆಯ ವಾತಾವರಣ ಎಷ್ಟು ಸಕಾರಾತ್ಮಕವಾಗಿರುತ್ತದೆಯೋ ಜೀವನದಲ್ಲಿ ಯಶಸ್ಸಿನ ಸಾಧ್ಯತೆಯೂ ಅಷ್ಟೇ ಹೆಚ್ಚಾಗುತ್ತದೆ. ಮೂರನೇ ಶುಭ ಸಂಕೇತವು ಆರ್ಥಿಕ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾಗಿದೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ಯಾವುದೇ ನಿಧಿ ಅಥವಾ ಸಂಪತ್ತು ಸಿಗಬೇಕು ಎಂದೇನೂ ಇಲ್ಲ, ಆದರೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಲಿವೆ. ಯಾವುದಾದರೂ ಬಾಕಿ ಉಳಿದಿರುವ ಹಣದ ಪಾವತಿ, ಅಂದರೆ ಏನೇ ಇರಲಿ, ಸ್ಥಗಿತಗೊಂಡಿದ್ದ ಕೆಲಸಗಳು ಪೂರ್ಣಗೊಳ್ಳಲಿವೆ. ವ್ಯಾಪಾರದಲ್ಲಿ ಸುಧಾರಣೆ ಬರಲಿದೆ. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಮತ್ತು ಅವಕಾಶಗಳು ಸಿಗಲಿವೆ. ನಾಲ್ಕನೆಯ ಶುಭ ಸಂಕೇತವು ನಿಮ್ಮ ಸಾಮಾಜಿಕ ಗೌರವಕ್ಕೆ ಸಂಬಂಧಿಸಿದ್ದಾಗಿದೆ. ಯಾವ ಜನರು ನಿಮ್ಮ ಕೆಲಸಗಳನ್ನು ನಿರ್ಲಕ್ಷಿಸುತ್ತಿದ್ದರೋ ಈಗ ಅದೇ ಜನರು ನಿಮ್ಮ ಪರಿಶ್ರಮ ಮತ್ತು ವ್ಯಕ್ತಿತ್ವವನ್ನು ಶ್ಲಾಘಿಸುತ್ತಾ ಕಾಣಿಸಿಕೊಳ್ಳುತ್ತಾರೆ. ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗಲಿದೆ ಮತ್ತು ಜನರು ನಿಮ್ಮ ಸಲಹೆಗೆ ಮಹತ್ವ ನೀಡುತ್ತಾರೆ. ಹೌದು ಸ್ನೇಹಿತರೆ, ಐದನೇ ಶುಭ ಸಂಕೇತವೆಂದರೆ ಆಧ್ಯಾತ್ಮಿಕ ಉನ್ನತಿ. ಹಲವು ಜನರ ಜೀವನದಲ್ಲಿ ಇಂತಹ ಸಮಯ ಬರುತ್ತದೆ ಯಾವಾಗ ಅವರು ಕೆಲವು ಭೌತಿಕ ಯಶಸ್ಸನ್ನು ಮಾತ್ರವಲ್ಲದೆ ಮಾನಸಿಕ ಶಾಂತಿಯನ್ನು ಬಯಸುತ್ತಾರೆ. ಬರುವ ಸಮಯದಲ್ಲಿ ನಿಮ್ಮ ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗಲಿದೆ. ತಾಯಿ ರಾಣಿಯ ಕೃಪೆ, ದೇವರ ಮೇಲಿನ ನಂಬಿಕೆ ಮತ್ತು ಸಕಾರಾತ್ಮಕ ಆಲೋಚನೆಯು ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿಯ ಸಂಚಲನವನ್ನು ಮಾಡಲಿವೆ. ಹೌದು ಸ್ನೇಹಿತರೆ, ಕೆಲವು ಪರಿಹಾರಗಳನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ಹೇಳುತ್ತಿದ್ದೇವೆ. ಗಮನವಿಟ್ಟು ಕೇಳಿ. ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ಬಯಸಿದರೆ ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ತಾಯಿ ರಾಣಿಯನ್ನು ಸ್ಮರಿಸಿ, ಎರಡು ಕೈಗಳನ್ನು ಮುಗಿದು ಮತ್ತು ನಿಜವಾದ ಮನಸ್ಸಿನಿಂದ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ. ಶ್ರದ್ಧೆಯಿಂದ ಮಾಡುವ ಈ ಅಭ್ಯಾಸವು ಮನಸ್ಸಿಗೆ ಶಾಂತಿ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತದೆ. ಮಂಗಳವಾರ ಮತ್ತು ಶುಕ್ರವಾರದ ದಿನಗಳಲ್ಲಿ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಅಗತ್ಯವಿರುವ ಜನರಿಗೆ ಸಹಾಯ ಮಾಡಿ. ದಾನ ಮತ್ತು ಸೇವೆಯ ಮನೋಭಾವನೆಯು ಜೀವನದಲ್ಲಿ ಸಕಾರಾತ್ಮಕ ಆಲೋಚನೆಯನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ಹೌದು ಸ್ನೇಹಿತರೆ, ಇದರಿಂದ ಹಾಳಾಗಿದ್ದ ಕೆಲಸಗಳು ಸುಗಮವಾಗುತ್ತವೆ ಮತ್ತು ಮನಸ್ಸಿನಲ್ಲಿ ಯಾವುದೇ ರೀತಿಯ ಗೊಂದಲಗಳಿದ್ದರೆ ಅವು ದೂರವಾಗುತ್ತವೆ. ಮನೆಯಿಂದ ನಕಾರಾತ್ಮಕ ದೋಷ, ನಕಾರಾತ್ಮಕ ಶಕ್ತಿ ಎಲ್ಲವೂ ಮಾಯವಾಗತೊಡಗುತ್ತದೆ ಮತ್ತು ಶಾಂತಿಯ ವಾಸ ಉಂಟಾಗುತ್ತದೆ. ಹಾಗಾಗಿ ಈ ಪರಿಹಾರಗಳನ್ನು ಮಾಡಲು ಅವಕಾಶ ಸಿಕ್ಕರೆ ಖಂಡಿತವಾಗಿಯೂ ಮಾಡಿ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ನಿಮ್ಮ ದಿನ ಶುಭವಾಗಲಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.